येन प्रारभा भूमिमदेवस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवतीदनुभावाद्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिनः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि वहताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಇಲ್ಲಿವರೆಗೆ ಯಾಕೆ ದ್ವೈತ ಸಿದ್ಧಾಂತದಲ್ಲಿ ಬೇರೆಯವರು ಮಾಡುವಂತ ಆಕ್ಷೇಪಗಳು ಕೊಡೋಲ್ಲ ಅನ್ನೋದಕ್ಕೆ ವಿವರಣೆ ಯಾಕೆ ಬರ್ತಾ ಇತ್ತು. ನಾವು ನಮ್ಮ ಸಿದ್ಧಾಂತದಲ್ಲಿ ಮೋಕ್ಷಕ್ಕೆ ಬೇಕಾಗಿದ್ದು ಭಗವಂತನ ಅಪರೋಕ್ಷ ಜ್ಞಾನ ಅಂತ ಹೇಳಲಿಲ್ಲ. ಮುಖ್ಯವಾಗಿ ಬೇಕಾಗಿರೋದು ಮುಖ್ಯ ಪ್ರಸಾದ. ಆದ್ರೆ ಅದು ಪಡಿಬೇಕು ಅಂದ್ರೆ ಜ್ಞಾನ ಬೇಕು. ಅದರಿಂದ ಮೋಕ್ಷ ಸಿಗೋ ಮುಂಚೆ ಯಾವ್ದಿದೆ ಅದು ಮುಖ್ಯ ಕಾರಣ. ಮೋಕ್ಷ ಸಿಗಬೇಕು ಅಂದ್ರೆ ಅದರ ಮುಂಚೆ ದೇವರ ಪ್ರಸಾದ ಆಗ್ಬೇಕು. ಆ ಪ್ರಸಾದ ಆಗೋದಕ್ಕಿಂತ ಮುಂಚೆ ದೇವರ ಜ್ಞಾನ, ಅಪರೋಕ್ಷ ಜ್ಞಾನ ಆಗ್ಬೇಕು. ಇಷ್ಟು ಇರೋದು. ಸರಿ, ಇದನ್ನ ಏನ್ ಹೇಳಲಿಕ್ಕೆ ಹೊರಟ್ರಿ ಅಂದ್ರೆ ಆಗ ಜಯತೀರ್ಥರು ವಿವರಿಸ್ತಾರೆ 160ನೇ ಸುಧಾಮೂಲದಲ್ಲಿ. ಆ ಶ್ಲೋಕ ಆದ್ಮೇಲೆ ಅಯಂ ಅಭಿಸಂಧೇಹಿ ಅಂತ ಪ್ರಾರಂಭ ಆಗಿತ್ತು. ನವಯಂ ಈಶ್ವರ ಜ್ಞಾನಂ ಮೋಕ್ಷ ಸಾಧನಂ ಆಚಕ್ಷ್ಮಹೇ ನಾಮ ಪ್ರಸನ್ನ ಪರಮೇಶ್ವರ ಏವ ಜ್ಞಾನಂತೂ ಪ್ರಸಾದ ಸಾಧನತ್ವಾತ್ ಮೋಕ್ಷ ಸಾಧನವಿತಿ ಗೀಯತೆ. ಇಷ್ಟೆಲ್ಲ ಆಯ್ತು. ಈಗ ಯಾವಾಗ ಒಬ್ಬ ಚೇತನನ ಅಗತ್ಯ ಬಂತು, ನಮಗೆ ಮೋಕ್ಷ ಸಿಗಬೇಕು ಅಂದ್ರೆ ಒಬ್ಬ ಬಯಸ್ಬೇಕು, ನಾನ್ ಇವ್ರಿಗೆ ಮೋಕ್ಷ ಕೊಡ್ತೀನಿ ಅಂತ. ಆಗ ಮಾತ್ರ ಒಂದು ವ್ಯವಸ್ಥೆ ಆಗತ್ತೆ. ಕೂಡ್ಲೆ ಮೋಕ್ಷ ಯಾಕೆ ಆಗಲ್ಲ ಅಂತ. ಅಪರೋಕ್ಷ ಜ್ಞಾನಿಗಳು ಬೇಕಾದಷ್ಟು ಜನ ಲೋಕದಲ್ಲಿ ಇರ್ತಾರೆ. ಆದ್ರೆ ಯಾಕೆ ಅವ್ರಿಗಿನ್ನೂ ಮೋಕ್ಷ ಆಗ್ಲಿಲ್ಲ? ತಪ್ಪಿಲ್ಲ ಅದು. ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಆಗ್ಬೇಕು ಅಂತ ನಿಯಮನೇ ಇಲ್ಲ ಶಾಸ್ತ್ರದಲ್ಲಿ. ಹಾಗಾಗಿ ಲೋಕದಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳಿರ್ತಾರೆ, ಅವ್ರಿಗೆ ಅಪರೋಕ್ಷ ಜ್ಞಾನ ಇರುತ್ತೆ. ಹಾಗಂತ ಹೇಳಿ ಅವ್ರು ಮೋಕ್ಷಕ್ಕೆ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಯಾಕೆ ಅಂದ್ರೆ ಸಚ ಚೇತನ ಕಾಮಪಿ ಕಾಲಕಲ್ಪನಾ ಕರೋತಿ. ಅವನೊಬ್ಬ ಚೇತನ ಇರ್ತಾನಲ್ಲ, ಅಂದ್ರೆ ಉತ್ಕೃಷ್ಟ ಚೇತನ ದೇವರು. ಆ ದೇವರು ಒಂದು ಕಾಲ ಕಲ್ಪನೆ ಮಾಡ್ತಾನಂತೆ. ಏನಂತ? ಅಸ್ಮಿನ್ ಸಮಯೇ ಅಮುಂ ಮುಕ್ತಂ ಕರಿಷ್ಯಾಮಿ ಇತಿ. ಈ ಟೈಮ್ ಬಂದಾಗ ಇವನನ್ನ ಮುಕ್ತನನ್ನಾಗಿ ಮಾಡ್ತೇನೆ ಅಂತ ಹೇಳಿ ಅವನ ಸಂಕಲ್ಪ. ಅದು ಈ ಟೈಮ್ ಅಂತ, ಅಸ್ಮಿನ್ ಸಮಯೇ ಅಂತ ಅವನು ಮಾಡ್ಬಿಟ್ಟಿರ್ತಾನೆ. ಅವನ್ ಸತ್ಯ ಸಂಕಲ್ಪ ದೇವರು. ಈ ಟೈಮ್ ಬಂದಾಗ ಇವನು ಒಳ್ಳೇದಾಗತ್ತೆ, ಈ ಸಮಯಕ್ಕೆ ಬಂದಾಗ ಒಂದ್ ಸಾಧನೆ ಪೂರ್ತಿ ಆಗತ್ತೆ, ಅವ್ನು ಮೋಕ್ಷಕ್ಕೆ ಹೋಗ್ತಾನೆ. ಇದನ್ನ ರಾಯರಿಗೆ, ಹಾಗೆ ಯಾರೇ ಜ್ಞಾನಿಗಳಿರ್ಲಿ, ಎಲ್ಲರಿಗೂ ಅಪರೋಕ್ಷ ಜ್ಞಾನಿಗಳಿಗೆ ಒಂದು ಕಾಲದ ವ್ಯವಸ್ಥೆ ಆಗಿರುತ್ತೆ. ಆ ಕಾಲ ಬರೋವರೆಗೂ ಅವರು ಈ ಭೂಮಿಯಲ್ಲೇ ಇರ್ಬೇಕು. ಯಾಕೆ ಭೂಮಿಯಲ್ಲಿ ಇರ್ಬೇಕು? ಅದೊಂದು ಕರ್ಮನ ಅಲ್ಲ. ಆದ್ರೆ ಅವರಿಂದ ಅನೇಕ ಧರ್ಮ ಕಾರ್ಯಗಳನ್ನ ಮಾಡಿಸ್ಬೇಕಾಗಿರುತ್ತೆ. ಅದ್ರ ಮುಂದೆ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ. ಆದ್ರಿಂದ ಕೇವಲ ಜ್ಞಾನಿಗಳು ಅಪರೋಕ್ಷವನ್ನ ಪಡೆದ್ಬಿಟ್ಟಿದ್ದಾರೆ, ಅದರಿಂದ ಅಪರೋಕ್ಷ ಜ್ಞಾನ ಇದೆ. ಆದ್ರಿಂದ
ಭೂಲೋಕದಲ್ಲಿ ಇನ್ನೂ ಯಾಕಿದಾರಪ್ಪ ಅಯ್ಯೋ ಅಂತ ಹೇಳಿ ಮಾತಾಡೋ ಹಾಗಿಲ್ಲ. ಯಾಕೆ ಅಪರೋಕ್ಷ ಜ್ಞಾನಿಗಳಾದ್ರೂ ಯಾಕೆ ಭೂಲೋಕದಲ್ಲಿ ಇರ್ತಾರೆ ಅಂದ್ರೆ ಬೇರೆಯವರ ಉದ್ಧಾರಕ್ಕೋಸ್ಕರ, ಧರ್ಮ ಪ್ರಚಾರಕ್ಕೋಸ್ಕರ, ಭಾಗವತ ಧರ್ಮ ಎಲ್ಲಾ ಕಡೆ ಹರಡಬೇಕು. ಹಾಗಾಗಿ ದೇವರೇ ಕೆಲವು ಕಾಲದವರೆಗೆ ಇಲ್ಲೇ ಇರೋ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಇದನ್ನೆಲ್ಲ ನಾವು ಇಟ್ಕೊಳ್ಬೇಕು. ಅದನ್ನು ಮುಂದೆ ವಿವರಿಸ್ತಾರೆ ಇನ್ನು. ಹೀಗೆ ಒಬ್ಬ ಚೇತನನ ಇಚ್ಛೆ ಇದೆ, ಆ ಚೇತನ ಇಚ್ಛೆ ಬರೋವರೆಗೂ ಕೂಡ ಅವನು ಅಪರೋಕ್ಷ ಜ್ಞಾನಿ ಯಾರೇ ಆಗಿರ್ಲಿ ಅಂತ ವ್ಯಕ್ತಿ ತಾನು ಇಲ್ಲೇ ಇರ್ತಾನೆ ಅಂತ ಸ್ಥಿತಿ. ಇದನ್ನ ಏನ್ ಉತ್ತರ ಕೊಟ್ಟ ಹಾಗಾಯ್ತು ಅಂದ್ರೆ ನಿಮ್ಗೂ ನಮಗೂ ವ್ಯತ್ಯಾಸ ಇದೆ. ನಿಮ್ಮಲ್ಲಿ ಹೀಗೆಲ್ಲ ಇಲ್ಲ. ನಿಮ್ಮಲ್ಲಿ ಜಡ ಜ್ಞಾನ. ಆ ಜ್ಞಾನ ಬಂದ ಕೂಡಲೇ ಹೇಗೆ ಬೆಳಕ್ ಬಂದಾಗ ಕತ್ತಲೆ ಹೋಗ್ಬೇಕು, ಜ್ಞಾನ ಬಂದ ಅಜ್ಞಾನ ಹೋಗ್ಬೇಕು, ತಕ್ಷಣ ಮೋಕ್ಷಕ್ಕೆ ಹೋಗ್ಬೇಕು. ಒಂದಿಷ್ಟು ಕಾಲ ಅವನು ಭೂಲೋಕದಲ್ಲಿ ಇರಬಹುದು, ಹೇಗಿರ್ಬಹುದು. ನಮ್ಮಲ್ಲಾದ್ರೆ ದೇವ್ರು ಅಂತ ಒಂದು ತತ್ವ ಒಪ್ಪಿದೀವಿ. ಆ ದೇವ್ರು ಬಯಸ್ತಾನೆ ಇವನ್ ಇಷ್ಟು ಕಾಲ ಇರ್ಲಿ ಆಮೇಲೆ ಹೋಗ್ಲಿ. ಆದ್ರಿಂದ ನಮ್ಗೆ ತೊಂದ್ರೆ ಇಲ್ಲ, ನಾವು ಉತ್ತರ ಕೊಡ್ಬಹುದು. ನಿಮ್ಗ ಆ ಉತ್ತರ ಹೇಳಿಕ್ ಬರಲ್ಲ. ಹಾಗಾಗಿ ತತ್ ಕಲ್ಪನಾನುಸಾರೇಣ ಭವತ್ಯೇವ ಅಸೌ ಮುಕ್ತ ಇತಿ ನ ಕಶ್ಚಿತ್ ದೋಷ. ಹಾಗಾಗಿ ದೇವರ ಅಪರೋಕ್ಷ ಜ್ಞಾನ ಆದ ಕೂಡ್ಲೆ ತಕ್ಷಣ ಮೋಕ್ಷಕ್ಕೆ ಹೋಗ್ಬೇಕು ಅಂತ ನಿಯಮ ನಮ್ಮಲ್ಲಿಲ್ಲ. ಆದ್ರೆ ನಿಮ್ಗೆ ಹಾಗಲ್ಲ. ನಿಮ್ಗೆ ಅವಶ್ಯವಾಗಿ ತಕ್ಷಣ ಮೋಕ್ಷಕ್ಕೆ ಹೋಗ್ಬೇಕು. ಆದ್ರಿಂದ ನಿಮಗೆಲ್ಲ ಆಕ್ಷೇಪಗಳು ಕೂಡತ್ತೆ ಹೊರತು ನಮಗ್ ನೀವು ಆಕ್ಷೇಪ ಮಾಡಬೇಡಿ ಅಂತ ಹೇಳಿ ಜೈನ ಮತದವರಿಗೆ ಎಲ್ಲ ಉತ್ತರಗಳನ್ನ ಕೊಟ್ಟು, ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಲೌಕಿಕ ಉದಾಹರಣೆ ಏನು? ಯಥಾ ಬ್ರಾಹ್ಮಣಸ್ಯ ವಿದ್ಯಾಚರಣಾದಿನ ಪ್ರಸನ್ನೋಪಿ ಪ್ರಭು ಚೇತಸಾ ಕಲ್ಪಯತೆ ಆಗಾಮಿನಿ ಸೂರ್ಯೋಪರಾಗೆ ಅಸ್ಮೈ ಗಾಂ ದಾಸ್ಯಾಮಿ ಇತಿ ಸ ತದನುಸಾರೇಣ ತಸ್ಮಾತ್ ಗಾಂ ಲಭತೆ ತಥೇವೇತಿ. ಈಗ ಒಬ್ಬ ಬ್ರಾಹ್ಮಣ ಚೆನ್ನಾಗಿ ಓದ್ಕೊಂಡಿರ್ತಾನೆ. ಅವನ್ ಬರೀ ಜ್ಞಾನ ಮಾರ್ಗದಲ್ಲ ಕರ್ಮ ಮಾರ್ಗದಲ್ಲೂ ಇರ್ತಾನೆ. ಈ ಕಡೆ ಅನುಷ್ಠಾನನೂ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗೂ ಓದ್ಕೊಂಡಿದ್ದಾನೆ. ವಿದ್ಯೆಯಲ್ಲೂ ಅದ್ಭುತ, ಆಚರಣೆಯಲ್ಲೂ ಅದ್ಭುತ. ಹೀಗೆ ಇನ್ ಏನೇನ್ ವಿಷಯ ಇದೋ ಎಲ್ಲಾ ಕಡೆ ಎಲ್ಲಾ ಸಾಧನೆಯನ್ನು ಮಾಡಿರ್ತಾನೆ. ಇದನ್ನೆಲ್ಲ ನೋಡಿದ ಒಬ್ಬ ರಾಜ, ಅವನಿಗೆ ತುಂಬಾ ಸಂತೋಷ ಆಯ್ತು. ಅವನಿಗೆ ಪ್ರಸನ್ನತೆ ಉಂಟಾಯ್ತು. ಆ ರಾಜನಿಗೆ ಇವ್ನಿಗೆ ಏನಾದ್ರು ಮಾಡ್ಬೇಕು, ಇವನಿಗೆ ಒಳ್ಳೇದು. ಯಾಕೆ ಎಂಥ ವಿದ್ಯೆ, ಎಂಥ ಆಚರಣೆ, ಎಂಥ ವಿನಯ ಎಲ್ಲನೂ ಇದೆ ಈ ಬ್ರಾಹ್ಮಣನಿಗೆ. ಆದ್ರಿಂದ ಮನಸಾರೆ ಅವತ್ತು ಸಂಕಲ್ಪ ಮಾಡಿದ್ದಂತೆ ಒಬ್ಬ ರಾಜ. ಏನ್ ಸಂಕಲ್ಪ ಮಾಡಿದ ಅಂದ್ರೆ ಆಗಾಮಿನಿ ಸೂರ್ಯೋಪರಾಗೆ ಅಸ್ಮೈ ಗಾಂ ದಾಸ್ಯಾಮಿ. ಈಗಲ್ಲ, ಮುಂದೆ ಸೂರ್ಯಗ್ರಹಣ ಬರುತ್ತೆ. ಸೂರ್ಯ ಉಪರಾಗ ಅಂದ್ರೆ ಗ್ರಹಣ. ಮುಂದೆ ಸೂರ್ಯೋಪರಾಗ ಬರುತ್ತೆ, ಸೂರ್ಯಗ್ರಹಣ. ಆಗ ಇವನಿಗೊಂದು ಗೋದಾನ ಮಾಡ್ತೀನಿ ಅಂತ, ಒಂದು ಹಸುನ್ ಕೊಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡೆ. ಆಮೇಲೆ ಉಪರಾಗ ಅಂತ ಶಬ್ದ ಇಲ್ಲಿ ಸಾಮಾನ್ಯ ಗ್ರಹಣ ಕಾಲದಲ್ಲಿ ಉಪರಾಗ ಅನ್ನೋ ಶಬ್ದ ಹಾಕ್ತಾನೆ ಇರ್ತಾರೆ ಶ್ಲೋಕದಲ್ಲಿ. ಚಂದ್ರೋಪರಾಗ ಅಂತ ಹೇಳಿ, ಮತ್ತೆ ಸೂರ್ಯ ಉಪರಾಗ ಉತ್ಥಾಂ ಗ್ರಹ ಪೀಡಾಂ ವ್ಯಪೋಹತು. ಆ ಸೂರ್ಯಗ್ರಹಣ ಕಾಲದಲ್ಲಿ ಉತ್ಥ ಇರುವಂತಹ ಈ ಗ್ರಹ ಪೀಡೆಯನ್ನ ಪರಿಹರಿಸ್ಲಿ. ಚಂದ್ರೋಪರಾಗ ಸಂಭೂತಾಂ ಗ್ರಹ ಪೀಡಾಂ ವ್ಯಪೋಹತು. ಹೀಗೆಲ್ಲ ಇದೆ. ಉಪರಾಗ ಅನ್ನೋ ಶಬ್ದವನ್ನ ಇಲ್ಲೂ ಬಳಸಿದ್ದಾರೆ. ಉಪರಾಗ ಅಂದ್ರೆ ಗ್ರಹಣ. ಅಂತೂ ಸೂರ್ಯಗ್ರಹಣ ಬಂದಾಗ ಈ ಬ್ರಾಹ್ಮಣನಿಗೆ ಒಂದು ಗೋದಾನ ಕೊಡ್ತೇನೆ ಅಂತ ಮನಸಾರೆ ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡಿದಾಗ ಕೂಡ್ಲೆ ಅವನಿಗೆ ಫಲ ಸಿಗ್ಬೇಕು ಅಂತಿಲ್ಲ. ಬ್ರಾಹ್ಮಣ ಮುಂದ್ ನಿಂತಿದ್ದ, ಇವನ್ ಬಗ್ಗೆ ತಿಳ್ಕೊಂಡ. ಸರಿ, ಇವನ್ಗೆ ಮನಸ್ಸಲ್ಲಿ ಅನ್ಕೊಂಡ ಮುಂದಿನ ಸೂರ್ಯಗ್ರಹಣಕ್ಕಾಗ ಒಂದ್ ಗೋದಾನ ಕೊಡ್ತೀನಿ ಅಂತ ಅನ್ಕೊಂಡ. ಸಂಕಲ್ಪ ಮಾಡಿದ ಕೂಡಲೇ ಆಗ್ಲೇ ಫಲ ಸಿಗ್ಬೇಕು ಅಂತ ಉಂಟ? ಇಲ್ಲ. ಯಾಕೆ? ಅವ್ನ್ ಏನಂತ ಸಂಕಲ್ಪ ಮಾಡ್ದ? ಸೂರ್ಯಗ್ರಹಣ ಬಂದಾಗ ಇವನು ಕೊಡ್ತೀನಿ. ಯಾವ ಸೂರ್ಯಗ್ರಹಣ? ಆಗಾಮಿನಿ, ಮುಂದೆ ಬರುವಂತದ್ದೊಂದು ಕಾಲ ಇದೆ. ಒಂದು ಕಾಲ ಬಂದಾಗ ಆ ಕಾಲದಲ್ಲಿ ಇವನು ಗೋದಾನ ಮಾಡ್ತೀನಿ. ಅದಕ್ಕನುಗುಣವಾಗಿ ಆ ಬ್ರಾಹ್ಮಣ ಮುಂದೆ ಆಗಾಮಿನಿ ಸೂರ್ಯೋಪರಾಗ, ಯಾವಾಗ ಮುಂದೆ ಒಂದು ಸೂರ್ಯಗ್ರಹಣ ಕಾಲ ಬಂತು ಆ ಸಂದರ್ಭದಲ್ಲಿ ಅವನು ಗೋದಾನವನ್ನ ಸ್ವೀಕಾರ ಮಾಡ್ತಾನೆ. ಇದು ಯಾಕೆ ಉದಾಹರಣೆ ಕೊಟ್ಟಿದ್ದು ಅಂದ್ರೆ, ಒಬ್ಬ ಬ್ರಾಹ್ಮಣ ಅಪರೋಕ್ಷ ಜ್ಞಾನಿ ಆದವನು, ದೊಡ್ಡ ಬ್ರಹ್ಮಜ್ಞಾನಿ ಅವನು. ರಾಜ ಅಂದ್ರೆ ಇಲ್ಲಿ ದೇವ್ರ ತರ. ದೇವ್ರಿಗೆ ಗೊತ್ತಾಯ್ತು, ನೋಡ್ದ, ಈ ಜ್ಞಾನಿ ಎಷ್ಟು ಸಾಧನೆ ಮಾಡಿದ್ದಾನೆ, ತುಂಬಾ ತಪಸ್ ಮಾಡಿದ್ದಾನೆ, ನನ್ನ ಎಷ್ಟೋ ಸ್ತೋತ್ರ ಮಾಡಿದ್ದಾನೆ, ಇವ್ನಿಗೆ ಒಳ್ಳೇದ್ ಮಾಡ್ಬೇಕು ಗೊತ್ತಾಯ್ತು. ಅವನಿಗೆ ವಿದ್ಯೆ ಇದೆ, ಆಚರಣೆ ಇದೆ, ಎಲ್ಲಾನು ಮಾಡಿದ್ದಾನೆ ಜ್ಞಾನಿ. ಆಗ ಒಬ್ಬ ರಾಜ ಹೇಗೆ ಯೋಚನೆ ಮಾಡಿದ್ನಲ್ಲ ಹಾಗೆ ಇವನು ಯೋಚನೆ ಮಾಡ್ದ. ರಾಜ ಸಾರ್ವಭೌಮರು ದೇವರು ಮನಸ ಏನ್ ಸಂಕಲ್ಪ ಮಾಡ್ದ? ಇವನ್ಗೆ ಈಗ ಹೇಗೆ ಮುಂದಿನ ಸೂರ್ಯಗ್ರಹಣ ಬಂದಾಗ ಗೋದಾನ ಮಾಡ್ತೀನಿ ಅಂತ ಅಲ್ಲಿ ರಾಜ ಮನಸಾರೆ ಅನ್ಕೊಂಡು, ಹಾಗೆ ಇಲ್ಲಿ ಇಂಥ ಕಾಲ ಬಂದಾಗ ಇವನಿಗೆ ಮೋಕ್ಷ ಕೊಡ್ತೇನೆ, ಮುಕ್ತಿಂ ದಾಸ್ಯಾಮಿ ಅಂತ ಹೇಳಿ ಇವನು ರಾಜನ ತರ ಇರುವಂತಹ ಪರಮಾತ್ಮನು ಸಂಕಲ್ಪ ಮಾಡಿದ. ತಪ್ಪಿಲ್ಲ. ಸಂಕಲ್ಪ ಮಾಡಿದ ಕೂಡಲೇ ಫಲ ಸಿಗ್ಬೇಕು ಅಂತಿಲ್ಲ. ಅಲ್ಲಿ ಕಾಲ ನಿರ್ದೇಶ ಮಾಡಿದ್ದಾನೆ. ಬಂದವನಿಗೆ ಯಾರೋ ಕಷ್ಟ ಅಂತ ಬಂದ, ನಮ್ಮ ಹತ್ರ ದುಡ್ಡು ಕೊಡಿ ಅಂತ ಬಂದ. 3 ದಿವಸ ಬಿಟ್ಟು ಆಮೇಲೆ ಕೊಡ್ತೇನೆ ಅಂತ ಅಂದ.
ಕೊಡಲ್ಲ ಅಂತ ಹೇಳಿಲ್ಲ, ಕೊಡ್ತೀನಿ 3 ದಿವಸ ಬಿಟ್ಟು ಅಂತ. ಅಯ್ಯೋ ಹೇಳ್ದಾದ್ರೆ ಕೊಡ್ಲೇ ಇಲ್ಲ ಅಂದ್ರೆ, ಹೇಳಿದ್ನಲ್ಲ 3 ದಿವಸ ಬಿಟ್ಟು ಅಂತ. ಕಾಲ ನಿರ್ದೇಶ ಮಾಡಿದ್ದಾರೆ. ಅದರಿಂದ ಕಾಲ ಅನ್ನೋದು ಬಹಳ ಮುಖ್ಯ. ಅದೇ ತರ ಆ ಕಾಲವನ್ನ ನಿರ್ದೇಶ ಇವ್ರಿಗೆ ಎಷ್ಟು ಮಾಡಿದ್ದಾರೆ, ಈಗ ದಾನಿಗಳಿಗೆಲ್ಲ ಎಷ್ಟು, ಮತ್ತೆ ಸಾಮಾನ್ಯ ಮನುಷ್ಯರಿಗೆ ಎಷ್ಟು, ಈ ಮೋಕ್ಷಕ್ಕೆ ಹೋಗೋರ್ಗೆ ಈ ಕಾಲ ನಿರ್ದೇಶ ಮಾಡಿರ್ತಾನೆ ದೇವ್ರು. ಇಷ್ಟು ಕಾಲ ಆದ್ಮೇಲೆ ಇವನು ಮೋಕ್ಷ ಸಿಗತ್ತೆ ಅಂತ, ನಾನೇ ಮೋಕ್ಷ ಕೊಡ್ತೀನಿ ಅಂತ. ಆದ್ರೆ ಇದು ಯಾರ್ಯಾರಿಗೆ ಎಷ್ಟೆಷ್ಟು ಕಾಲ, ಅದ್ ಹೇಗ್ ಗೊತ್ತಾಗ್ಲಿಕ್ಕೆ ಸಾಧ್ಯ? ಅದು ದೇವರ ಸಂಕಲ್ಪ. ಅದ್ರ ಬಗ್ಗೆನೂ ಒಂದು ಮಾತಿದೆ. ಎಲ್ಲರ ಸಾಧನೆ ಯಾವಾಗ ಮುಕ್ತಾಯ ಆಗತ್ತೆ, ಯಾವಾಗ ಮೋಕ್ಷ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನು ಮಾಡ್ತಾರೆ. ಅದು ಈ ಅಧ್ಯಾಯದಲ್ಲ, ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಅಂತೂ ಹೀಗೆ ಒಬ್ಬ ರಾಜನ ದೃಷ್ಟಾಂತವನ್ನ ಕೊಟ್ಟು, ಪರಮಾತ್ಮ ಅವನು ಚೇತನ ಆದ್ರಿಂದ ಮನಸಾರೆ ಕಲ್ಪನೆ ಮಾಡ್ತಾನೆ, ನಾನು ಇವನಿಗೆ ಇಂಥ ಕಾಲ ಆದ್ಮೇಲೆ ಮೋಕ್ಷ ಕೊಡ್ತೀನಿ. ಇಲ್ಲಿ ಯಾದುಪತ್ಯದಲ್ಲಿ ಒಂದು ವಿವರಣೆ ಮಾಡಿದ್ದಾರೆ, ಅದಕ್ಕೆ ಹೋಗೋಣ. ಮೊದಲನೇ ಟಿಪ್ಪಣಿಯಲ್ಲೇ ಇಲ್ಲಿ ಕೊಟ್ಟಿರೋದು ತಥೈವೇತಿ ಅಂತ ಇದೆ. ಅದ್ರ ಮುಂಚೆ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ನಾನು ಜ್ಞಾನೋತ್ತರ ಕಾಲಂ ಮೋಚಕಸ್ಯ ಭಗವತ್ ಪ್ರಸಾದಸ್ಯ ಭವನ್ಮತೇಪಿ ಜಾತತ್ವ ಅವಿಲಂಬೇನ ಇವ ಮೋಕ್ಷಸ್ಯ. ನಮಗೆ ಆಕ್ಷೇಪ ಮಾಡಿದ್ರೆ ನಿಮಗೂ ಆಕ್ಷೇಪ ಬರುತ್ತೆ ಅಂತ ಜೈನ ಮತದವರು ಆಕ್ಷೇಪ ಶುರು ಮಾಡಿದ್ರೆ. ಏನಂತ? ಯಾವಾಗ ಅಪರೋಕ್ಷ ಜ್ಞಾನ ಆಯ್ತು ಕೂಡ್ಲೆ ದೇವರು ಅನುಗ್ರಹ ಮಾಡ್ದ, ಅನುಗ್ರಹ ಮಾಡಿದ ಕೂಡಲೇ ನಿಮ್ಮ ಮತದಲ್ಲೂ ತಕ್ಷಣ ಅವ್ನು ಮೋಕ್ಷಕ್ಕೆ ಹೋಗ್ಬೇಕು. ಆದ್ರೆ ಈ ಭೂಲೋಕದಲ್ಲೆಲ್ಲ ಹೇಗಿದ್ದಾರೆ ಅಂತ ಅಪರೋಕ್ಷ ಜ್ಞಾನಿಗಳು ಅಂತ. ಇದೊಂದು ದೊಡ್ಡ ಪ್ರಶ್ನೆ. ಏನ್ ಆಕ್ಷೇಪ ಅಂದ್ರೆ, ಯಾರ ಸಿದ್ಧಾಂತದಲ್ಲೂ ಕೂಡ ಅಪರೋಕ್ಷ ಜ್ಞಾನಿಗಳು ಭೂಲೋಕದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸಿದ್ಧಾಂತ ಬಿಟ್ಟು ಅಷ್ಟೇ. ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಅಪರೋಕ್ಷ ಜ್ಞಾನಿಗಳು ಭೂಲೋಕದಲ್ಲಿ ಇರ್ಬೋದು, ಆದ್ರೆ ಬೇರೆಯವರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಎಲ್ಲರೂ ಏನಂತ ಒಪ್ಪಿದ್ದಾರೆ, ಜ್ಞಾನ ಬಂದ ಕೂಡಲೇ ಅಜ್ಞಾನ ಹೋಗುತ್ತೆ, ಮುಕ್ತಿ ಸಿಗತ್ತೆ ಅಂತ ಒಪ್ಪಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಎಡವಿದ್ರು. ಯಾರ್ಯಾರ ಜ್ಞಾನ ಬಂತು ಅವರೆಲ್ಲ ಮೋಕ್ಷಕ್ಕೆ ಹೋಗ್ಲೇಬೇಕು. ಮತ್ತೆ ಇಲ್ಲಿ ಯಾಕಿದ್ದಾರೆ? ಈಗ ಜೀವನ್ ಮುಕ್ತ ಅವಸ್ಥೆ ಅಲ್ಲ, ಅವರು ಮುಕ್ತಿ ಅವಸ್ಥೆನ. ಈಗ ಜೀವನ್ ಮುಕ್ತ ಅಂದ್ರೆ ಇನ್ನೇನು ಹತ್ತಿರದಲ್ಲಿ ಮೋಕ್ಷಕ್ಕೆ ಹೋಗೋರು. ಆದ್ರೆ ಇವರೆಲ್ಲ ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಅಪರೋಕ್ಷ ಜ್ಞಾನವನ್ನ. ಹಾಗಾದ್ರೆ ಅವ್ರಲ್ಲಿ ಯಾಕೆ ಇಲ್ಲಿ ಇರ್ಬೇಕು? ಅವ್ರು ಹೊರಡ್ಬೇಕು. ಇಲ್ಲ ಇಲ್ಲ, ಇಲ್ಲಿ ಇರ್ತಾರೆ. ಹಾಗಾದ್ರೆ ಕಾರಣ ಏನು? ಜ್ಞಾನ ಇದ್ದು ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ ಅಂದ್ರೆ ಅಂತ ಜ್ಞಾನ ತಗೊಂಡು ಏನ್ ಮಾಡ್ಬೇಕು ಅಂತ ನಮ್ಮ ಪ್ರಶ್ನೆ. ಅದಕ್ಕೆ ಉತ್ತರ ಇಲ್ಲ ಯಾರ ಬಳಿನೂ ಕೂಡ. ನಮ್ಮ ಹತ್ರ ಉತ್ತರ ಇದೆ. ಜ್ಞಾನ ಇದ್ದವರೆಲ್ಲ ತಕ್ಷಣ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಇಲ್ವೇ ಇಲ್ಲ, ಅದ್ ನಮ್ ಸಿದ್ಧಾಂತನೇ ಅಲ್ಲ. ಅದಕ್ಕೆ ಈ ರೀತಿ ಉತ್ತರವನ್ನ ಕೊಟ್ರು. ಮಧ್ಯಕ್ಕೆ ಪ್ರಸಾದ ಇದೆ ಅಂತ ಅದ್ ನಮಗ್ ಗೊತ್ತಾಯ್ತು. ಹಾಗಾದ್ರೆ ಏನು ನಿಜವಾಗಿ ಪ್ರಶ್ನೆ ಅಂದ್ರೆ, ಇದನ್ನ ಜಿಜ್ಞಾಸಾಧಿಕರಣದಲ್ಲೂ ಪ್ರಶ್ನೆ ಮಾಡ್ಕೊಡ್ತಾರೆ. ಈಗ ನಮ್ಗೆ ಯಾರ್ಯಾರು ಉಪದೇಶ ಕೊಡ್ತಾರಲ್ಲ, ಇವ್ರಿಗೆಲ್ಲ ಧರ್ಮ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ ಆಗಿದ್ಯಾ ಇಲ್ವಾ? ಇದೆಲ್ಲ ವಾತಪುತ್ರಿಯ ಭವೇಯು ಅಂತ ಒಂದು ಆಕ್ಷೇಪ ಮಾಡ್ತಾರೆ. ವಾತಪುತ್ರಿ ಅಂದ್ರೆ ಗಾಳಿ ಮಾತು ಅಂತ ಅರ್ಥ. ಅಥವಾ ಎಲ್ಲೋ ಹೋಗ್ತಾ ಇದ್ವಿ, ಈ ಶಕುನಗಳ ತರ ನಾವೇನೋ ಅನ್ಕೊಂಡು ಹೋಗ್ತಾ ಇದ್ವಿ ಮನಸ್ಸಿನಲ್ಲಿ, ಅಷ್ಟೊತ್ತಿಗೆ ಯಾರೋ ಆಗತ್ ಬಿಡು ಅಂತ ಹೇಳಿ ಯಾರೋ ಹೇಳ್ದಂಗೆ, ಅದ್ ಯಾವ್ದಕ್ಕೋ ಹೇಳಿದ್ದವ್ರು ನಮ್ ಕಿವಿಗೆ ಆ ಶಬ್ದ ಬಿತ್ತು, ಆಗತ್ತೆ ಅಂತ ನಾವ್ ಅನ್ಕೊಂಡ್ವಿ. ಇದು ವಾತಪುತ್ರಿಯ ಗಾಳಿ ಮಾತು ಅಂತ. ಹಾಗೆ ಅಶರೀರವಾಣಿ ಅಂತ ಹೇಳ್ತೀವಲ್ಲ, ಅದು ವಾತಪುತ್ರಿಯ ಅಂತ ಹೇಳ್ತೀವಿ. ಅಂದ್ರೆ ವಾತಪುತ್ರ, ವಾತ ಅಂದ್ರೆ ಗಾಳಿ, ಗಾಳಿಯ ಮಗ ಅಂದ್ರೆ ಈ ವಾಯುಪುತ್ರ ಏನ್ ಹೇಳ್ತೀವಿ, ಆ ಗಾಳಿಯ ಮಾತಿನ ತರಹ ಅಂತ ವಾತಪುತ್ರಿಯ ಭವೇಯು ಅಂತ. ಅಂದ್ರೆ ಅದಕ್ಕೆ ಪ್ರಾಮಾಣ್ಯ ಒಪ್ಪಲ್ಲ, ಸುಮ್ಮನೆ ಗಾಳಿ ಮಾತು ಅಂತ. ಆ ತರ ಪ್ರಕೃತದಲ್ಲಿ ಯಾರ್ಯಾರು ನಮಗೆ ಭೂಲೋಕದಲ್ಲಿ ಇದ್ದು ಧರ್ಮೋಪದೇಶ ಮಾಡ್ತಾರೆ, ಪರಮಾತ್ಮನ ಬಗ್ಗೆ ಉಪದೇಶ ಮಾಡ್ತಾರೆ, ಇವರೆಲ್ಲ ದೇವರನ್ನ ನೋಡೇ ಇಲ್ಲ ಅಂತ. ಯಾಕೆಂದ್ರೆ ಇವರೆಲ್ಲ ದೇವರನ್ನ ನೋಡಿದ್ರೆ ಯಾಕೆ ಇಲ್ಲಿ ಭೂಲೋಕದಲ್ಲಿ ಇರ್ತಾ ಇದ್ರು, ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು. ಹಾಗಾದ್ರೆ ಯಾರು ಪರಮಾತ್ಮನನ್ನ ನೋಡ್ಲೇ ಇಲ್ವೋ ಅವರೇ ನಮ್ಗೆ ಉಪದೇಶ ಕೊಡ್ತಾ ಇರೋದು. ಹಾಗಾದ್ರೆ ಯಾರು ಉಪದೇಶ ಕೊಡ್ತಾ ಇದಾರೋ ಅಂತವ್ರ ಉಪದೇಶ ತಗೊಂಡು ನಾವ್ ಹೇಗ್ ದೇವರನ್ನು ಹೊಂದಕ್ ಸಾಧ್ಯ? ಯಾಕೆ ಇವ್ರು ಯಾರು ದೇವರನ್ನೇ ನೋಡ್ಲಿಲ್ಲ. ಹಾಗಾದ್ರೆ ಯಾರು ಭೂಲೋಕದಲ್ಲಿ ಕಾಣ್ತಾ ಇದ್ದಾರೋ ಇವ್ರು ಯಾರು ಅಪರೋಕ್ಷ ಜ್ಞಾನಿಗಳೇ ಅಲ್ಲ. ಯಾಕೆ? ಒಂದ್ ವೇಳೆ ಅಪರೋಕ್ಷ ಜ್ಞಾನ ಇತ್ತು ಅಂದ್ರೆ ಅವ್ರು ಇಲ್ಲಿ ಇರಬಾರ್ದಿತ್ತು, ಮೋಕ್ಷಕ್ಕೆ ಹೋಗ್ಬೇಕು. ಹಾಗಾದ್ರೆ ಉಪದೇಶ ಕೊಡ್ತಾ ಇದ್ದಾರಲ್ಲ ಅವ್ರದೆಲ್ಲ ಗಾಳಿ ಮಾತು, ಅವ್ರ ಉಪಯೋಗ ಇಲ್ಲ ಅಂತ ಹೀಗ ಆಕ್ಷೇಪ ಮಾಡಿ ಬೇರೆಯವರ ಮತವನ್ನ ಖಂಡನೆ ಮಾಡ್ತೀವಿ. ಆದ್ರೆ ನಮ್ಗೆ ಆಕ್ಷೇಪ ಇಲ್ಲ. ನಮ್ಮ ಮತದಲ್ಲಿ ಅಪರೋಕ್ಷ ಜ್ಞಾನಿಗಳು ಇರ್ಬೋದು ಲೋಕದಲ್ಲಿ. ಯಾಕೆ? ಒಬ್ಬ ಚೇತನ ಭಗವಂತ ಇದ್ದಾನೆ, ಅವನ ಸಂಕಲ್ಪ ಇನ್ನೂ ಆಗಿಲ್ಲ. ಇಂಥ ಇಂಥ ಸಮಯ ಬಂದಾಗ ಮುಕ್ತಿಯನ್ನು ಕೊಡ್ತೀವಿ ಅಂತಿದೆ. ಹಾಗಾಗಿ ಅವ್ರು ಅಲ್ಲಿವರೆಗೆ ಇರ್ತಾರೆ ಅಪರೋಕ್ಷ ಜ್ಞಾನಿಗಳು. ಅಂದ್ರೆ ಇವರೆಲ್ಲ ದೇವ್ರು ನೋಡ್ದವ್ರು. ಅದೇ ದೇವರ ನೋಡಿ ಜ್ಞಾನ ಸಂಪಾದನೆ ಮಾಡಿ ಯಾರಿರ್ತಾನೋ ಅವನಿಗೆ ಅಜ್ಞಾನ ಕೂಡ್ಲೆ ಹೋಗತ್ತೆ. ಬೆಳಕ್ ಬಂದ್ರೆ ಕತ್ತಲೆ ಹೇಗೆ ಹೋಗುತ್ತೋ ತಕ್ಷಣ ಅವ್ನ ಮೋಕ್ಷಕ್ಕೆ ಹೋಗ್ಲೇಬೇಕು. ಇದು ವಿಷಯ. ಇಲ್ಲಿ ಯಾದುಪತ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಹೌದು, ಭಗವಂತ ಯಾರು ತನ್ನ ಅಪರೋಕ್ಷ ಜ್ಞಾನವನ್ನ ಪಡೆದಿರ್ತಾನೆ ಅವನನ್ನು ಕುರಿತು ಒಂದು ಮನಸಾರೆ ಸಂಕಲ್ಪ ಮಾಡ್ತಾನೆ. ಏನಂತ ಮಾಡ್ತಾನೆ ಅಂದ್ರೆ,
ಪ್ರಾರಬ್ಧ ಕರ್ಮ ನಾಶಾನಂತರಂ ಅಸ್ಮೈ ಮುಕ್ತಿಂ ದಾಸ್ಯಾಮಿ. ಹೇಗೆ ಒಂದು ಸಂಕಲ್ಪ ಮಾಡಿದ್ದು, ಯಾವ್ದೋ ಒಂದ್ ಕಾಲದಲ್ಲಿ ಮೋಕ್ಷ ಕೊಡ್ತೀನಿ ಅಂತಲ್ಲ, ಹೊರತು ಇವನ ಪ್ರಾರಬ್ಧ ಕರ್ಮ ಕಳೆದಾದ್ಮೇಲೆ ಇವನಿಗೆ ಮೋಕ್ಷ ಕೊಡ್ತೀನಿ. ಓ, ಹಾಗಾದ್ರೆ ಅಪರೋಕ್ಷ ಜ್ಞಾನಿಗಳೆಲ್ಲ ಇದ್ದಾರೆ ಅಂದ್ರೆ ಏನೋ ಒಂದು ಕರ್ಮ ಇದೆ ಅಂತ ಆಯ್ತು, ಪ್ರಾರಬ್ಧ ಕರ್ಮ. ಹಾಗಾದ್ರೆ ಪ್ರಾರಬ್ಧ ಕರ್ಮ ಇದೆ ಅಂತಾರೆ ಹೇಳಿ, ಅದ್ಯಾಕೆ ಇನ್ನು ದೇವರ ಅನುಗ್ರಹ ಆಗಿಲ್ಲ ಅಂತ ಹೇಳ್ತೀನಿ? ಅವ್ರಿಗೆ ದೇವರ ಅಪರೋಕ್ಷ ಜ್ಞಾನನೂ ಆಗಿದೆ, ದೇವರ ಅನುಗ್ರಹನೂ ಮಾಡಿದ್ದಾನೆ, ಇನ್ನು ಪ್ರಾರಬ್ಧ ಕರ್ಮ ಇದೆ, ಹಾಗಾಗಿ ಭೂಲೋಕದಲ್ಲಿ ಇದ್ದಾರೆ, ಯಾಕೆ ಹೇಳ್ಬಾರ್ದು ಅಂತೆಲ್ಲ ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಅಧ್ಯಾಯದಲ್ಲಿ ಕೊಡಲ್ಲ, ಅದನ್ನ ಮೊದಲನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಮುಂದೆ ಬಂದಾಗ ನೋಡೋಣ. ಅಂತೂ ಪ್ರಾರಬ್ಧ ಕರ್ಮ ಪರಿಹಾರ ಆದ್ಮೇಲೆ ಇಂಥ ಪರೋಕ್ಷ ಜ್ಞಾನಿಗೆ ಮುಕ್ತಿಯನ್ನ ಕೊಡ್ತೀರಿ. ಹಾಗಾದ್ರೆ ಪ್ರಾರಬ್ಧ ಕರ್ಮ ಇನ್ನು ಕಳೆದಿಲ್ಲ ಅಂತ ಅರ್ಥ. ಭೂಲೋಕದಲ್ಲಿ ಇರ್ತಾರೆ, ಕರ್ಮ ಇನ್ನು ಕಳೆದಿಲ್ಲ, ಅವರ ಪುಣ್ಯ ಏನಿದೆ ಆ ಪುಣ್ಯನೆಲ್ಲ ಖರ್ಚು ಮಾಡ್ಕೊಬೇಕು. ಈಗ ಪಾಪ ಏನೋ ಹೊರಟೋಗಿರತ್ತೆ ಜ್ಞಾನಿಗಳಿಗೆ, ಯಾವಾಗ ದೇವರ ಅಪರೋಕ್ಷ ಜ್ಞಾನ ಆಗತ್ತೆ ಅವರ ಪಾಪ ಕರ್ಮ ಎಲ್ಲ ಹೊರಟೋಗತ್ತೆ, ಯಾವ್ದು ಉಳಿಯಲ್ಲ. ಹಾಗಂತ ಪುಣ್ಯ ಕರ್ಮನೂ ಹೊರಟೋಗತ್ತೆ, ಆದ್ರೆ ಕೆಲವು ಇರುತ್ತೆ ಕರ್ಮ, ಅದನ್ನ ಅನುಭವಿಸೋವರೆಗೂ ಹೋಗಲ್ಲ, ಅದನ್ನ ಪೂರ್ತಿ ನಾಶ ಮಾಡಲ್ಲ ದೇವರು, ಅದೊಂದ್ ಕಾರಣ ಇಟ್ಟ. ಆ ಪುಣ್ಯ ಕರ್ಮವನ್ನ ಬಂದ ಭಕ್ತರಿಗೆಲ್ಲ ಹಂಚ್ಬಿಡ್ತಾರೆ ಬೇಗ ಬೇಗ. ಯಾಕೆ? ಆ ಕರ್ಮ ಇದ್ದಷ್ಟು ಅವ್ರಿಗೆ ತೊಂದ್ರೆ, ಆ ಕರ್ಮವನ್ನ ಕಳ್ಕೊಂಡಷ್ಟು ಪುಣ್ಯ ಕರ್ಮನ ಅವ್ರು ಬೇಗ ಮೋಕ್ಷಕ್ಕೆ ಹೋಗ್ಬೋದು. ಹಾಗಾಗಿ ನಾವು ಬೇಡದ ಕೂಡಲೇ ಎಲ್ಲ ಅಪರೋಕ್ಷ ಜ್ಞಾನಿಗಳು ಬೇಗ ಫಲ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಅವರ ಕರ್ಮನೂ ಕೂಡ ಹೋಗ್ಬೇಕಲ್ಲ, ಪ್ರಾರಬ್ಧ ಕರ್ಮ. ಹಾಗಾಗಿ ಅಂತ ನಮ್ಗ ಅನ್ಸತ್ತೆ ಈ ವಿಷಯವನ್ನ. ಈ ವಿಷಯದ ಬಗ್ಗೆ ತುಂಬಾ ಚರ್ಚೆಗಳಿದೆ, ಅದನ್ನ ಮತ್ತೆ ನೋಡೋಣ. ಅಂತೂ ಇಲ್ಲಿ ಇದುವರೆಗೆ ಹೇಳಿದ್ದೇನು, ನಮಗೆ ಮುಖ್ಯವಾಗಿ ಪ್ರಾರಬ್ಧ ಕರ್ಮ ನಾಶ ಆದ್ಮೇಲೆ ಒಬ್ಬನಿಗೆ ಮುಕ್ತಿ ಕೊಡ್ತೀನಿ ಅಂತ ದೇವರ ಸಂಕಲ್ಪ. ಆದ್ರಿಂದ ಅಲ್ಲಿವರೆಗೆ ಅಪರೋಕ್ಷ ಜ್ಞಾನಿಗಳು ಈ ಲೋಕದಲ್ಲಿ ಇರ್ಬಹುದು. ಇನ್ನು ಪ್ರಸಾದ ಅಂದ್ರೆ ಏನು ಅಂದಾಗ ಇಲ್ಲಿ ಒಂದು ಮಾತನ್ನ ಕೊಡ್ತಾರೆ. ಪ್ರಸಾದೋಹಿ ಇಚ್ಛಾ ವಿಶೇಷ ಸಚ ಕಾಲ ವಿಶೇಷ ಘಟಿತ ಏವ ಜ್ಞಾನಾದ್ ಉತ್ಪನ್ನ ಅತಃ ನೋಕ್ತ ದೋಷ ಇತಿ ಭಾವ. ಅಂದ್ರೆ ಪ್ರಸಾದ ಅಂದ್ರೆ ಒಂದು ರೀತಿಯ ಇಚ್ಛೆ, ಅದು ಭಗವಂತನ ಇಚ್ಛೆ, ಅದು ಯಾವಾಗ್ಲೂ ಬರಲ್ಲ. ಈಗ ಭಗವಂತನ ಪ್ರಸಾದ ನನಗಾಯ್ತು ನಾವ್ ಹೇಳೋಂಗಿಲ್ಲ. ಯಾಕಂದ್ರೆ ಭಗವಂತನ ಪ್ರಸಾದ ಅಂದ್ರೆ ಇವನಿಗೆ ಇವತ್ ಮುಕ್ತಿ ಕೊಡ್ತೀನಿ ಅನ್ನೋ ಪ್ರಸಾದ, ಅದ್ ನಮ್ಗಾಗಿಲ್ಲ. ಯಾವ ರೀತಿ ಪ್ರಸಾದ? ಅದ್ ಬೇರೆ ಪ್ರಸಾದ. ಇವನಿಗೆ ಒಳ್ಳೇದಾಗ್ಲಿ, ಕಷ್ಟಗಳಿಂದ ಮೋಕ್ಷ ಕೊಡ್ತೀನಿ ಇವನಿಗೆ ಅಷ್ಟೇ, ಸಂಸಾರದಿಂದ ಮುಕ್ತಿಗೊಳಿಸ್ತೀನಿ ಅಂತ ಹೇಳಿಲ್ಲ ದೇವರು, ಅದು ಬೇರೆ ತರ ಪ್ರಸಾದ. ಹಾಗಾಗಿ ಮೋಕ್ಷಕ್ಕೆ ಬೇಕಾದ ಪ್ರಸಾದ ನಮಗಿನ್ನೂ ಆಗಿಲ್ಲ. ಈಗ ಆಗ್ತಾ ಇರೋ ಪ್ರಸಾದ ಪ್ರತಿನಿತ್ಯ ಇವನಿಗೆ ಒಳ್ಳೇದಾಗ್ಲಿ, ಇವನ್ ಮನೇಲಿ ಕಷ್ಟ ಇಲ್ದೇ ಇರ್ಲಿ, ಇವನೇನ್ ಅನ್ಕೊಳ್ತಾನೋ ಅದು ಸಿಗ್ಲಿ, ಇದು ಪ್ರಸಾದ ಆಗ್ತಾ ಇರೋದು. ಇದು ಮೋಕ್ಷಕ್ ಬೇಕಾದ ಪ್ರಸಾದ ಅಲ್ಲ. ಮೋಕ್ಷಕ್ ಬೇಕಾದ ಪ್ರಸಾದ ನಮ್ಗೆ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಅದು ಯೋಗ್ಯತೆ ಇದ್ರೆ ಆ ಯೋಗ್ಯತೆ ತಕ್ಕ ಹಾಗೆ ಕರ್ಮ ಇಲ್ಲ ಸವೆದು ಒಂದ್ ಸಂಕಲ್ಪ ಮಾಡಿರ್ತಾನೆ ದೇವರು, ಆಗ್ಲೇ ಅದಾಗೋದು, ಅಲ್ಲಿವರೆಗೆ ಆಗೋದಿಲ್ಲ. ಹೀಗೆ ಪ್ರಸಾದೋಹಿ ಇಚ್ಛಾ ವಿಶೇಷ, ಪ್ರಸಾದ ಅಂದ್ರೆ ಒಂದು ರೀತಿಯ ಇಚ್ಛೆ, ಅಲ್ಲೂ ಕಾಲವೂ ಸೇರ್ಕೊಂಡಿರುತ್ತೆ, ಇಂತಿಂತ ಕಾಲದಲ್ಲಿ ಅಂತ. ಇದುವರೆಗೆ ಇಲ್ಲಿ ಇಷ್ಟನ್ನ ವಿವರಣೆ ಮಾಡಿ ಮುಂದಕ್ಕೆ ಹೋಗೋಣ. 161ನೇ ಸುಧಾಮೂಲ. ಇಲ್ಲಿವರೆಗೆ ಏನಂದ್ರು? ಆತ್ಮಜ್ಞಾನವನ್ನ ಪಡೆದವನಿಗೆ ಮೋಕ್ಷ ಸಿಗಲ್ಲ. ಯಾಕೆ? ಆತ್ಮಜ್ಞಾನ ಜಡವಾದ ನಿಮ್ಗೆ ಏನ್ ಫಲ ಕೊಡುತ್ತೆ ಅಂತ ಪ್ರಶ್ನೆ ಮಾಡಿ, ಜ್ಞಾನ ಇದ್ದವನಿಗೆಲ್ಲ ಮೋಕ್ಷಕ್ಕೆ ತಕ್ಷಣ ಹಾದಿ ಇತ್ತು ಅಂತಾದ್ರೆ ಜಿನನಿಗೆ ಇನ್ನೂ ಯಾಕೆ ಮೋಕ್ಷ ಆಗಿಲ್ಲ? ಅವನಿಗೆ ಆತ್ಮಜ್ಞಾನ ಇದೆಯಲ್ವಾ? ಇಲ್ಲ ಜಿನನಿಗೆ ಆತ್ಮಜ್ಞಾನ ಇಲ್ಲ ಅಂದ್ರೆ ಮತ್ತವ್ ನಿಮ್ಗೆ ಏನ್ ಉಪದೇಶ ಮಾಡ್ತಾನೆ? ಹಾಗಾದ್ರೆ ಅವನಿಗೆ ತನ್ನ ಜ್ಞಾನ ಸರಿ ಇಲ್ಲ, ಅವನು ನಿಮ್ಗೇನ್ ಉಪದೇಶ ಕೊಡ್ತಾನೆ? ಇಲ್ಲ ಅವನಿಗಿದೆ, ಹಾಗಾದ್ರೆ ಯಾಕೆ ಮೋಕ್ಷಕ್ಕೆ ಹೋಗಿಲ್ಲ? ಒಟ್ಟು ಎರಡು ಹೇಗೋದ್ರು ಅವ್ನು ಸಿಗಾಕೊಡ್ತಾನೆ, ಹಾಗೆ ಸಿಗಾಕ್ಸದ್ರು. ಈಗ ಧರ್ಮಸ್ಯಾಪಿ ತಮ್ ನಿರಾಚಷ್ಟೇ ಅಲ್ಲಲ್ಲ, ಮೋಕ್ಷಕ್ಕೆ ಜ್ಞಾನ ಕಾರಣ ಅಲ್ಲ, ಕರ್ಮ, ನಾವು ಮಾಡುವ ಪುಣ್ಯ ಪಾಪ ಇದೆ ಮೋಕ್ಷಕ್ಕೆ ಕಾರಣ. ಆದ್ರಿಂದ ಕರ್ಮ ಹೇತುತ್ವಮಪಿತು ನಿಶ್ಚಯಿತನ್ಯಾನ್ ನಹಿ ಕ್ವಚಿತ್. ಯಾಕೆ ಕರ್ಮ ಕಾರಣ ಆಗ್ಬಾರ್ದು ಮೋಕ್ಷಕ್ಕೆ? ಅದನ್ನೇ ಒಪ್ತೀವಿ ಅಂತ ಅದನ್ನ ಇಲ್ಲಿ ಬಿಡಿಸ್ತಾರೆ. ಕರ್ಮಣೋ ಹೇತುತ್ವಂ ಕರ್ಮ ಹೇತುತ್ವಂ, ಕರ್ಮವೇ ಕಾರಣ ಯಾವುದಕ್ಕೆ? ಮೋಕ್ಷಕ್ಕೆ. ಅಥವಾ ಕರ್ಮ ಕಾರಣವಾಗಿರುವಂತಹ ಮೋಕ್ಷ, ಅಥವಾ ಕರ್ಮದಲ್ಲಿ ಮೋಕ್ಷ ಹೇತುತ್ವ, ಮೋಕ್ಷವನ್ನ ಕುರಿತು ಕರ್ಮ ಕಾರಣ ಆಗಿರೋದು ಅಂತ. ಹೀಗೆ ಎರಡು ಅರ್ಥವನ್ನ ಇಲ್ಲಿ ಮಾಡ್ತಾರೆ. ಕರ್ಮವನ್ನು ಕೂಡ ಕಾರಣ ಅಂತ ಹೇಳಿ ಬರಲ್ವಂತೆ. ಯಾಕೆ? ಜಯತೀರ್ಥರು ಒಂದು ಅನುಮಾನ ಹೇಳ್ತಾರೆ ಮುಂದಿನ ಸುಧಾಮೂಲದಲ್ಲಿ 161. ವಿಮತಂ ಕರ್ಮ ನ ಮೋಕ್ಷ ಸಾಧನಂ ಭವತಿ ಅಚೇತನತ್ವಾತ್ ಪಟವತ್. ನೋಡಿ, ಜಡ, ಕರ್ಮನೂ ಜಡ, ಅದರೇನ್ ಚೇತನ ಇದೆಯಾ? ಇಲ್ಲ. ಹೇಗೆ ಜ್ಞಾನ ಜಡನೋ ಕರ್ಮವೂ ಜಡ. ಜಡವಾದದ್ ಮೋಕ್ಷ ಎಲ್ಲಿ ಕೊಡುತ್ತೆ? ನಮ್ ಕಣ್ಮುಂದೆ ಬೇಕಾದಷ್ಟು ಜಡ ವಸ್ತು ಇದೆ, ಯಾವ್ದಾರು ಮೋಕ್ಷ ಕೊಡ್ತಾ ನಮ್ಗೆ ಇಷ್ಟು ದಿವ್ಸ? ಇಲ್ಲ. ಮತ್ತೆ ಈ ಜಡವಾದ ವಸ್ತುವಿಗೂ ಆ ಕರ್ಮ ಜ್ಞಾನಕ್ಕೂ ಏನ್ ವ್ಯತ್ಯಾಸ ಇದೆ? ಹಬ್ಬಬ್ಬ, ಎಲ್ಲವೂ ಜಡವೇ. ಏನ್ ಇದಕ್ಕೂ ಜ್ಞಾನ ಇಲ್ಲ, ಅದಕ್ಕೂ ಜ್ಞಾನ ಇಲ್ಲ ಅಷ್ಟೇ.
ಹಾಗಾದ್ರೆ ನಮ್ಮ ಪಾಪಕರ್ಮ, ನಮ್ಮ ಪುಣ್ಯಕರ್ಮ, ಹಾಗೆ ನಮ್ಮ ಜ್ಞಾನ ಜೊತೆಗೆ ಈ ಸುತ್ತಮುತ್ತಲು ಕಾಣುವಂತ ಯಾವುದೇ ಪಟ ಘಟ ಈ ವಸ್ತುಗಳು ಎಲ್ಲವೂ ಜಡ. ಜಡ ಆದ್ರಿಂದ ಅದರಿಂದ ಏನು ಸಿಗಲ್ಲ. ಈ ಲೋಕದಲ್ಲೇ ಸಾಮಾನ್ಯವಾದ ಒಂದು ವಸ್ತು ಸಿಗಲ್ಲ ಅಂದ್ಮೇಲೆ ಮೋಕ್ಷ ಹೇಗೆ ತಂದು ಕೊಡುತ್ತದು? ಹಾಗಾಗಿ ಈ ವಿಮತಂ ಕರ್ಮ, ಯಾವ ಕರ್ಮದಿಂದ ನೀವು ಮೋಕ್ಷಕ್ಕೆ ಹೋಗ್ತಾನೋ ಜೀವಿ ಅಂತ ಹೇಳ್ತಾ ಇದೀರೋ ಅಂತ ಕರ್ಮ ನಿಮಗೆ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಚೇತನತ್ವ, ಅದು ಜಡ ಅಚೇತನ. ಹಾಗಾಗಿ ಅದನ್ನ ಮೋಕ್ಷ ಸಿಗಲ್ಲ. ಇಷ್ಟ ಹೇಳಿ ಇದಕ್ಕೆ ವ್ಯಾಪ್ತಿಯನ್ನ ಕೊಡ್ತಾರೆ. ಯಾವ್ದ್ಯಾವ್ದು ಅಚೇತನನೋ ಯಾವ್ದು ನಮ್ಗೆ ಮೋಕ್ಷ ಕೊಡಲ್ಲ. ಉದಾಹರಣೆಗೆ ಎಲ್ಲಾದ್ರೂ ಅಚೇತನವಾದ ವಸ್ತುವಿನಲ್ಲಿ ಮೋಕ್ಷ ಸಾಧನತ್ವ ಕಂಡಿದ್ಯಾ? ಯಾವ್ದಾದ್ರು ಮೋಕ್ಷ ಕೊಟ್ಟಿದ್ಯಾ? ಯಾವ್ದು ಇಲ್ಲ. ಆತರ ಇದ್ರೆ ಹೇಳ್ಬೋದಿತ್ತು ಅಂತ. ಅದನ್ನ ಕರ್ಮ ಹೇತುತ್ವಂ ಅಪಿತು ಕರ್ಮ ಹೇತುತ್ವಮೇವ ಅಂದ್ರೆ ನಿಶ್ಚೈತನ್ಯ ನಹಿ ನಹಿ ಕರ್ಮ ಹೇತುತ್ವಂ ನೈವ ಕರ್ಮ ಹೇತುತ್ವಂ. ಎಂದೆಂದಿಗೂ ಮೋಕ್ಷಕ್ಕೆ ಕರ್ಮ ಕಾರಣ ಅಲ್ಲ ಅಂತ ಅದನ್ನ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ರು. ಯಾಕೆ? ನಿಶ್ಚೈತನ್ಯ, ಚೇತನತ್ವ ಇಲ್ಲ ಇಲ್ಲಿ ಕರ್ಮದಲ್ಲಿ ಅಂತ. ಇಲ್ಲಿ ತುಶಬ್ದ ಅವಧಾರಣೆ ಅಂತಿದೆ. ತು ಅಂತ ಅನುವ್ಯಾಖ್ಯ ಅಂದ್ರೆ ಶಬ್ದ ಬೆಳೆಸಿದ್ರೆ ಅದಕ್ಕೆ ಏವ ಅಂತ ಅರ್ಥ. ಹಾಗಾಗಿ ಕರ್ಮ ಹೇತುತ್ವಂ ನೈವ ಅಂತ ಅರ್ಥವನ್ನ ಮಾಡಿದ್ದು. ನಿಶ್ಚೈತನ್ಯಾತ್ ಕರ್ಮಣ ಅಂದ್ರೆ ಕರ್ಮವು ನಿಶ್ಚೈತನ್ಯ, ಅಲ್ಲಿ ಚೇತನತ್ವ ಇಲ್ಲ ಅಂತ ಒಟ್ಟು ಅರ್ಥ. ಇದು ಮುಂದೆ ಇನ್ನೂ ಪ್ರಶ್ನೆ ಮಾಡ್ಕೊಳ್ತಾರೆ. ಹಾಗೆ ಯಾಕೆ ಕರ್ಮ ಅಚೇತನ ಆದ್ರೂ ಕೂಡ ಯಾಕೆ ಫಲ ಕೊಡಬಾರ್ದು ಅಂತೆಲ್ಲ ಪ್ರಶ್ನೆಗಳಿದೆ. ಆ ಎಲ್ಲ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣ ಹೀಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.